ನಮಸ್ತೆ. ಹರೇ ಕೃಷ್ಣ. ತ್ರಿಬಲ್ ಏಜ್ ಕನ್ನಡ ಟಾರೋ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಯಾರಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ ಇವತ್ತಿನ ಟಾಪಿಕ್, ಸೊ ನೀವು ರಿಕ್ವೆಸ್ಟ್ ಮಾಡಿರೋ ಹಾಗೆ ಲವ್ ರೀಡಿಂಗ್. ಸೊ ಕ್ಯಾಂಡಲ್ ರೀಡಿಂಗ್ ಮಾಡಿ ತುಂಬ ದಿವಸ ಆಗಿದೆ, ಸೊ ಇವತ್ತು ಲವ್ ಕ್ಯಾಂಡಲ್ ರೀಡಿಂಗ್ ಮಾಡ್ತಿದ್ದೀನಿ. ಎಸ್, ನಿಮ್ಮ ಪಾರ್ಟ್ನರಿಂದ ಏನು ನಿಮಗೆ ಮೆಸೇಜಸ್ ಬರ್ತಿದೆ, ನೀವು ಆ ವ್ಯಕ್ತಿ ಬಗ್ಗೆ ಏನು ಯೋಚಿಸ್ತಿದ್ದೀರಾ, ಹಾಗೂ ಆ ವ್ಯಕ್ತಿಯಿಂದ ನಿಮಗೆ ಏನು ಮೆಸೇಜಸ್ ಸಿಗ್ತಿದೆ ಅನ್ನೋದನ್ನು ಈ ಒಂದು ರೀಡಿಂಗ್ ಮುಖಾಂತರ ನೋಡೋಣ. ಇದೊಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಯಾವಾಗ ಈ ಒಂದು ರೀಡಿಂಗ್ನ ನೀವು ವಾಚ್ ಮಾಡ್ತೀರಾ ಆಗ ಇದು ನಿಮಗೆ ರೆಸನೇಟ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಪ್ರೀತಿ, ಆಶೀರ್ವಾದ, ಸಪೋರ್ಟ್ ನನ್ನ ಜೊತೆ ಇದೇ ರೀತಿಯಾಗಿರಲಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಕಮೆಂಟ್ಸಿಗೆ. ಎಸ್, ಈ ಒಂದು ರೀಡಿಂಗ್ನ ನಿಮ್ಮ ಪಾರ್ಟ್ನರ್ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ನೋಡೋಣ, ಹಾಗೂ ಅವರಿಂದ ನಿಮ್ಗೆ ಏನು ಮೆಸೇಜಸ್ ಸಿಗ್ತಿದೆ ಅನ್ನೋದನ್ನು ಕೂಡ ನೋಡೋಣ. ಎಸ್, ನಿಮ್ಗೆ ಯಾವುದು ರೆಸನೇಟ್ ಆಗುತ್ತೆ ಅದನ್ನ ಮಾತ್ರ ತಗೊಳ್ಳಿ. ಯಾವುದು ಅನ್ವಯಿಸೋದಿಲ್ಲ, ರೆಸನೇಟ್ ಆಗೋದಿಲ್ಲ, ಅದನ್ನು ದಯವಿಟ್ಟು ಇಲ್ಲೇ ಬಿಟ್ಬಿಡಿ. ಎಸ್, ಏನೋ ಒಂದು ರೀತಿ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಡೀಪಾಗಿ ಯೋಚನೆ ಮಾಡ್ತಿದ್ದಾರೆ. ಒಂದು ವಿಚಾರ ಕೂಡ ಅವ್ರ ಮನಸ್ಸಲ್ಲಿದೆ, ಅದು ನಿಮ್ಮ ಹತ್ರ ತಿಳ್ಕೊಳ್ಬೇಕಾಗಿದೆ. ನಿಮ್ಮ ಮನಸ್ಸಲ್ಲಿರೋ ಒಂದು ಮೆಸೇಜು, ನಿಮ್ಮ ಮನಸ್ಸಲ್ಲಿರೋ ಮಾತನ್ನ ಅವರು ತಿಳ್ಕೊಳ್ಬೇಕಾಗಿದೆ. ಅದನ್ನು ನೀವು ಬಚ್ಚಿಟ್ಟಿದ್ದೀರಾ, ಅದನ್ನು ಆ ವ್ಯಕ್ತಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ನೀವೇನೋ ಅವರಿಂದ ಮುಚ್ಚಿಡ್ತಿದ್ದೀರಾ ಅಂತ. ತುಂಬ ದಿವಸಗಳಿಂದ ಕೆಲವು ವ್ಯಕ್ತಿಗಳು, ನೀವಿಲ್ಲಿ ಕೆಲವರಿಲ್ಲಿ ತುಂಬ ನಿಮ್ಮ ಪರ್ಸನರ್ ಜೊತೆ, ನಿಮ್ಮ ಪಾರ್ಟ್ನರ್ ಜೊತೆ ಅವರ ಮತ್ತು ನಿಮ್ಮ ಮತ್ತು ಏನು ಮಾತುಗಳಿದೆ ಅದರಿಂದ ಸ್ವಲ್ಪ ದೂರ ಆಗಿದ್ದೀರಾ, ಸಪ್ರೇಷನಲ್ಲಿದ್ದೀರಾ. ಸೊ ಇಲ್ಲಿ ಮೂರನೇ ವ್ಯಕ್ತಿ ಕೂಡ ನಿಮ್ಮ ಪ್ರೀತಿಯ ಒಂದು ಜೀವನದಲ್ಲಿ ಒಬ್ಬ ಮೂರನೇ ವ್ಯಕ್ತಿ ಕೂಡ, ಥರ್ಡ್ ಪಾರ್ಟಿ ಕೂಡ ಇದ್ದಾರೆ ಇಲ್ಲಿ. ಅವರಿಂದ ಕೂಡ ಸ್ವಲ್ಪ ಸಮಸ್ಯೆಗಳು ಆಗ್ತಿದೆ ನಿಮ್ಮ ಪ್ರೀತಿಯ ಜೀವನಕ್ಕೆ. ನೀವು ಹೇಳುವಂಥ ನಿರ್ಧಾರಗಳು ಆಗಿರ್ಬೋದು, ನೀವು ಮಾತಾಡುವಂಥ ಮಾತುಗಳಾಗಿರ್ಬೋದು, ನಿಮ್ಮ ಪಾರ್ಟ್ನರ್ ನಿಮ್ಮ ಪ್ರೀತಿಯ ವ್ಯಕ್ತಿ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗ್ತಿಲ್ಲ. ಸ್ವಲ್ಪ ತುಂಬ ಬೇರೆ ವಿಚಾರವಾಗಿ ಅವರ ಮನಸ್ಸು ಗಮನ ಹೋಗ್ತಿದೆ. ಆ ವಿಚಾರವಾಗಿ ನಿಮ್ಗೆ ಯಾಕೋ ಮನಸ್ಸಿಗೆ ತುಂಬ ಅಪ್ಸೆಟ್ ಆಗ್ತಿದ್ದೀರಾ ನವ ಡೇಸ್. ಎಸ್, ನಿಮ್ಮ ಮತ್ತು ಅವರ ಮಧ್ಯೆ ಏನು ವಾದಗಳಾಗಿದೆ ಅಥವಾ ಏನಾದರೂ ಮನಸ್ತಾಪಗಳಾಗಿದ್ದರೆ ಅದು ಒಂದು ವಾರದಿಂದ ಆಗಿರ್ಬೋದು ಅಥವಾ 6 ವೀಕ್ಸಿಂದ ಆಗಿರಬಹುದು. ಅದು ಮುಂದಿನ ಒಂದು 6 ಡೇಸಲ್ಲಿ ತುಂಬಾ ಕ್ಲಿಯರ್ ಆಗ್ತಿದೆ. ಹಾಗೆ ನಿಮ್ಮನ್ನು ತುಂಬಾ ಆ ವ್ಯಕ್ತಿ ಗೌರವಿಸ್ತಾರೆ, ಹಾಗೂ ತುಂಬಾ ನಿಮ್ಮನ್ನು ಮಿಸ್ ಮಾಡ್ತಿದ್ದಾರೆ ಕೆಲವು ವಿಚಾರಗಳಲ್ಲಿ. ಕೆಲವು ನಿರ್ಧಾರಗಳನ್ನ ತಗೊಳ್ಳಿಕ್ಕೆ ನೀವು ಅವರ ಲೈಫಲ್ಲಿ ತುಂಬ ಮುಖ್ಯವಾಗಿ ಇರಬೇಕಾಗಿದೆ, ಹಾಗೂ ತುಂಬಾ ನಿಮ್ಮನ್ನು ಆ ವ್ಯಕ್ತಿ ಗೌರವಿಸ್ತಿದ್ದಾರೆ, ತುಂಬ ಪ್ರೀತಿಸ್ತಿದ್ದಾರೆ. ಹೆಚ್ಚಾಗಿ ಅವ್ರು ತಗೊಳ್ಳೋ ನಿರ್ಧಾರಗಳಲ್ಲಿ ನಿಮ್ಮ ಮಾತು ಕೂಡ ಇರಬೇಕು ಅನ್ನೋ ಒಂದು ತುಂಬಾ ಮನಸ್ಸಿನ ಅವರ ಆಸೆ. ಅವರ ಮನಸ್ಸಿನ ಒಂದು ಆಸೆಯಂತೆ, ಅವರ ಮನಸ್ಸಿನ ಒಂದು ನಿರ್ಧಾರದಂತೆ ಮುಂದಿನ ದಿನಗಳಲ್ಲಿ ಬಿಗ್ ಚೇಂಜಸ್ನ ತಗೊಂಡು ಬರ್ತಿದ್ದಾರೆ ನಿಮ್ಮ ಪ್ರೀತಿಯ ಜೀವನದಲ್ಲಿ. ನಿಮ್ಮ ಬದುಕಲ್ಲಿ ನೀವೇನು ಸೈಲೆಂಟಾಗಿ ಮೌನವಾಗಿದ್ದೀರಾ, ಅಥವಾ ನಿಮ್ಗೇನಾದರೂ ಜಾಬ್ ಬೇಕಿದ್ರೆ ಜಾಬ್ ವಿಚಾರವಾಗಿ ನೀವೇನಾದರೂ ವೆಯ್ಟ್ ಮಾಡ್ತಿದ್ರೆ, ಅಥವಾ ನಿಮ್ಮ ಫ್ಯಾಮಿಲಿಗೆ ಸಂಬಂಧಪಟ್ಟಾಗ ಯಾವುದಾದ್ರೂ ಸಮಸ್ಯೆಗಳಿದ್ದರೆ ಅದರಿಂದ ಒಂದು ಬಿಗ್ ಚೇಂಜಸ್ನ ನಿಮಗೆ ತಂದು ಕೊಡ್ತಿದ್ದಾರೆ. ಹಾಗೆ ನಿಮಗೆ ಅವರಿಂದ ಪೆಟ್ ಕೂಡ ಗಿಫ್ಟಾಗಿ ಸಿಗ್ತಿರ್ಬಹುದು. ಅದು ನಿಮಗೆ ತುಂಬಾ ಮನಸ್ಸಿಗೆ ಇನ್ನಷ್ಟು ಸಂತೋಷನ ತಂದುಕೊಡ್ತಿದೆ. ಹಾಗೆ ನಿಮ್ಮ ಮನಸ್ಸಲ್ಲಿ ಏನು ಗೊಂದಲತೆ ಇಟ್ಕೊಂಡಿದ್ದೀರಾ ಇಲ್ಲಿ ಕೆಲವರು, ಅದು ಕೂಡ ನಿಮ್ಮಿಂದ ಮುಂದಿನ ದಿನಗಳಲ್ಲಿ ಆ ಗೊಂದಲತೆಯಿಂದ ಈಚೆ ಬರ್ತಿದ್ದೀರಾ. ಹೆಚ್ಚಾಗಿ ನಿಮ್ಮ ಮನಸ್ಸನ್ನು ಹಗುರ ಮಾಡ್ಕೋತಿದ್ದೀರಾ. ಹಾಗೆ ನಿಮ್ಮ ಪ್ರೀತಿನ ಇನ್ನಷ್ಟು ವ್ಯಕ್ತಪಡಿಸ್ಲಿಕ್ಕೆ ಅವಕಾಶ ಕೂಡ ಸಿಗ್ತಿದೆ. ನಿಮ್ಮ ಮನಸ್ಸಿನ ಮಾತು ಹೇಳ್ಕೊಳ್ಳಿಕ್ಕೆ ಅವಕಾಶ ಸಿಗ್ತಿದೆ. ಹೆಚ್ಚಾಗಿ ನಿಮ್ಮ ಒಂದು ಮಾತುಗಳು, ನಿಮ್ಮ ಒಂದು ನಡವಳಿಕೆ ಆಗಿರಬಹುದು, ಹಾಗೂ ನೀವು ತೋರಿಸುವಂಥ ಕಾಳಜಿ, ನೀವು ತೋರಿಸುವಂಥ ರೆಸ್ಪೆಕ್ಟ್ ನಿಮ್ಮ ಪರ್ಸನ್ಗೆ ತುಂಬಾ ಅವರನ್ನು ತುಂಬಾ ಇನ್ನಷ್ಟು ಅವರ ಲೈಫಲ್ಲಿ ಎತ್ತರವಾಗಿ ಕರ್ಕೊಂಡು ಹೋಗೋಕ್ಕೆ ಅವಕಾಶ ಸಿಗ್ತಿದೆ. ಅವರ ಲೈಫಲ್ಲಿ ಇನ್ನಷ್ಟು ಎತ್ತರವಾದ ಸ್ಥಾನಕ್ಕೆ ಬೆಳೀಲಿಕ್ಕೆ ನೀವು ಇನ್ನೊಂದು ಅವರ ಲೈಫಲ್ಲಿ ಒಂದು ಬೆಂಬಲವಾಗಿ ನಿಂತಿದ್ದೀರಾ. ಅದು ಅವರಿಗೆ ತುಂಬ ಹೆಮ್ಮೆ ಪಡುವಂಥ ಕೆಲಸಗಳು. ಮುಂದಿನ ದಿನಗಳಲ್ಲಿ
ನಿಮ್ಮ ಪಾರ್ಟ್ನರಿಂದ ನಿಮಗೆ ಇನ್ನಷ್ಟು ವಿಚಾರಗಳು ಕೂಡ ಕ್ಲಾರಿಟಿ ಸಿಗ್ತಿದೆ. ನಿಮ್ಮ ಒಂದು ಅವರ ಎಂಗೇಜ್ಮೆಂಟ್ ಕೂಡ ಆಗುವಂಥ ಸಾಧ್ಯತೆ ಇದೆ. ಇದಕ್ಕೆ ಈ ಹಿಂದೆ ಕೂಡ ಈ ವಿಚಾರವಾಗಿ ನೀವು ಎಂಗೇಜ್ಮೆಂಟ್ನ ಮಾತಾಡಿ ಬಿಟ್ಟಿರಬಹುದು, ಅಥವಾ ಅರ್ಧದಲ್ಲೇ ಆ ವಿಚಾರ ಸ್ಟಾಪ್ ಆಗಿರಬಹುದು. ರಿಂಗ್ನ ಎಕ್ಸ್ಚೇಂಜ್ ಮಾಡ್ಕೋಬೇಕಾಗಿತ್ತು. ಇಲ್ಲಿ ಥರ್ಡ್ ಪಾರ್ಟೀಸಿಂದ ಸ್ವಲ್ಪ ಗೊಂದಲತೆ ಮಾಡಿಕೊಂಡು ಸ್ವಲ್ಪ ಕಸಿ ಬಿಸಿ ಮಾಡ್ಕೊಂಡಿದ್ದೀರಾ. ಆ ಕಸಿ ಬಿಸಿಯಿಂದ ಈಚೆ ಬಂದಿದ್ದೀರಾ. ಹಾಗೂ ನಿಮ್ಮ ಮನಸ್ಸಿಗೆ ಇನ್ನಷ್ಟು ನಿಮ್ಮ ಪಾರ್ಟ್ನರ್ ದೊಡ್ಡ ವ್ಯಕ್ತಿ ಆಗಿಬಿಟ್ಟಿದ್ದಾರೆ. ಆ ವ್ಯಕ್ತಿಯ ಬಗ್ಗೆ ಇನ್ನಷ್ಟು ನಿಮ್ಮ ಗೌರವ ಪ್ರೀತಿ ಇನ್ನಷ್ಟು ಹೆಚ್ಚಾಗಿ ಕಾಣಿಸ್ತಿದೆ. ನಿಮ್ಮ ಕಣ್ಣಿಗೆ ಆ ವ್ಯಕ್ತಿ ತುಂಬಾ ನಿಮ್ಮ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ವ್ಯಕ್ತಿ ಅಂತ ನಿಮಗೆ ತುಂಬ ನಂಬಿಕೆ ಇಟ್ಟಿದ್ದೀರಾ. ಒಂದು ಸತ್ಯ ಕೂಡ ನೀವು ತಿಳಿತಿದ್ದೀರಾ. ಅದು ನಿಮ್ಮ ಫ್ಯಾಮಿಲಿಗೆ ಸಂಬಂಧಪಟ್ಟಾಗೆ ನಿಮ್ಮ ಪಾರ್ಟ್ನರ್ ಆಗಿರ್ಬೋದು, ನಿಮ್ಮ ಪಾರ್ಟ್ನರ್ ಲೈಫಲ್ಲಿ ಆಗಿರಬಹುದು, ಅವರ ಒಂದು ಫ್ಯಾಮಿಲಿಗೆ ಸಂಬಂಧಪಟ್ಟಿರೋ ವಿಚಾರ ಕೂಡ ನಿಮಗೆ ತಿಳಿತಿದೆ. ಹಾಗೆ ಇಲ್ಲಿ ಸ್ವಲ್ಪ ಆರ್ ಹಾಗೂ ಎಸ್ ಲೆಟರ್ ಹಾಗೂ ಡಿ ಲೆಟರ್, ಆ ವ್ಯಕ್ತಿಗಳಿಂದ ನಿಮ್ಮ ಒಂದು ಥರ್ಡ್ ಪಾರ್ಟೀಸ್ ಏನಿದ್ದಾರೆ ಆ ವ್ಯಕ್ತಿಗಳ ಹೆಸರಿಗೆ ಇದಾಗಿರಬಹುದು. ಅವರಿಂದ ಸ್ವಲ್ಪ ಸಮಸ್ಯೆಗಳು ನಿಮಗೆ ಕಿರಿಕಿರಿ ಅನ್ನಿಸ್ತಿದೆ. ಹೀಗೆ ಇದರಿಂದ ಹೇಗಪ್ಪ ನಾನು ಇದರಿಂದ ಈಚೆ ಬರೋದು ಅನ್ನೋ ಕೂಡ ಗೊಂದಲತೆ ನಿಮ್ಮ ಪಾರ್ಟ್ನರ್ಗೂ ಕೂಡ ಇದೆ, ನಿಮಗೂ ಕೂಡ ಇದೆ. ಹಾಗೆ ನಿಮ್ಮ ಒಂದು ಮನಸ್ಸಿನ ಮಾತೇನಿದೆ, ಹಾಗೆ ನೀವೇನು ಅಳ್ತಾ ಕೂತಿದ್ದೀರಾ ಅಲೋನಾಗಿ, ನೀವೊಬ್ಬರೇ ಅಳ್ತಾ ಇದ್ದೀರಾ, ಖಂಡಿತ ಅಳೋದನ್ನ ಬಿಟ್ಟು ಮುಂದೆ ಇನ್ನು ನಿಮ್ಮ ವಿಚಾರವಾಗಿ ಮಾತಾಡಬೇಕಾಗಿದೆ, ಏನು ನೀವು ತಿಳ್ಕೊಳ್ಬೇಕಾಗಿದೆ, ಹಾಗೂ ಈ ಒಂದು ಸಪ್ರೇಷನಿಂದ ಹೇಗೆ ಈಚೆ ಬರ್ಬೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ. ಹಾಗೆ ತುಂಬ ಸ್ಟ್ರಾಂಗ್ ಡಿಸಿಷನ್ನ ತಗೋತಿದ್ದೀರಾ. ನಿಮ್ಮ ತಂದೆ ತಾಯಿನೂ ಕೂಡ ನಿಮ್ಮ ಪ್ರೀತಿಯ ವಿಚಾರವಾಗಿ ಒಪ್ಪಿಸ್ತಿದ್ದೀರಾ. ಮ್ಯಾರೇಜ್ ಕಮಿಟ್ಮೆಂಟ್ ನಿಮ್ಮ ಪಾರ್ಟ್ನರಿಂದ ನಿಮಗೆ ಸಿಗ್ತಿದೆ. ಎಸ್, ಮತ್ತೆ ಒಂದು ಸತಿ ನಿಮಗೆ ಪ್ರಪೋಸ್ ಮಾಡಬೇಕು ಅಂತ ವೆಯ್ಟ್ ಮಾಡ್ತಿದ್ದಾರೆ. ಮತ್ತೆ ನಿಮ್ಮ ಮುಖದಲ್ಲಿ ನಗು ಬರಬೇಕು ಅಂತ ವೆಯ್ಟ್ ಮಾಡ್ತಿದ್ದಾರೆ. ಅದಕ್ಕಾಗಿ ತುಂಬಾ ವೆಯ್ಟ್ ಮಾಡ್ತಿದ್ದಾರೆ. ಹಾಗೆ ಅವರ ಒಂದು ಕೆಲಸ ವಿಚಾರಕ್ಕೆ ಸಂಬಂಧಪಟ್ಟಾಗೆ, ಅವರ ಒಂದು ಹೆಲ್ತ್ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಸ್ವಲ್ಪ ಅವರು ಆ ಕಡೆ ಗಮನ ಕೊಡ್ತಿದ್ದಾರೆ. ಅದರಿಂದ ಸ್ವಲ್ಪ ನಿಮಗೆ ಇನ್ನಷ್ಟು ಗೊಂದಲತೆ ಇದೆ. ಹಾಗೆ ನಿಮಗೂ ಕೂಡ ಅವರ ವಿಚಾರವಾಗಿ ತುಂಬ ಟೆನ್ಷನ್ ಮಾಡ್ಕೊಂಡಿದ್ದೀರಾ ನಾವಡೇಸ್. ಹಾಗೆ ನಿಮಗೆ ನಿಮ್ಮ ಪ್ರೀತಿಗೆ ಸಪೋರ್ಟ್ ಮಾಡಲಿಕ್ಕೆ ಹೊಸ ವ್ಯಕ್ತಿ ಕೂಡ ಬರ್ತಿದ್ದಾರೆ. ಹಾಗೆ ನಿಮ್ಮ ಪ್ರೀತಿ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಇನ್ನಷ್ಟು ನಿರ್ಧಾರಗಳನ್ನ ತಗೋತಿದ್ದೀರಾ. ಟ್ರಾವೆಲಿಂಗ್ ಮಾಡ್ತಿದ್ದೀರಾ. ಆ ಟ್ರಾವೆಲಿಂಗ್ ಬರೀ ನೀವು ಟ್ರಾವೆಲ್ ಮಾಡೋದಷ್ಟೇ ಅಲ್ಲ, ಇನ್ನಷ್ಟು ಮಾತುಗಳು ನಿಮಗೆ ನಿಮ್ಮ ಪರ್ಸನ್ ಬಗ್ಗೆ ತಿಳ್ಕೊಳ್ಳೋಕ್ಕೆ ಇನ್ನಷ್ಟು ದಾರಿ ನಿಮಗೆ ಸಿಗ್ತಿದೆ. ಹಾಗೆ ಆ ವ್ಯಕ್ತಿ ಗುಣ ನಿಮಗೆ ಇನ್ನಷ್ಟು ಅರ್ಥ ಆಗ್ತಿದೆ. ಆ ವ್ಯಕ್ತಿಯ ಒಂದು ಒಳಗಿನ ಇರುವಂತಹ ನೋವು ಕೂಡ, ನಿಮ್ಮ ಪರ್ಸನ್ ಇರೋ ಮನಸ್ಸಲ್ಲಿರೋ ನೋವು ಕೂಡ ನಿಮಗೆ ಗೊತ್ತಾಗ್ತಿದೆ. ಅವ್ರು ನಿಮ್ಮ ಕಣ್ಣಿಗೆ ಇನ್ನಷ್ಟು ದೊಡ್ಡ ವ್ಯಕ್ತಿ ಥರ ಕಾಣಿಸ್ತಿದ್ದಾರೆ ಮುಂದಿನ ದಿನಗಳಲ್ಲಿ. ಹಾಗೆ ಇಲ್ಲಿ ನೀವು ಥರ್ಡ್ ಪಾರ್ಟೀಸ್ಗೋಸ್ಕರ ನನ್ನ ಪ್ರೀತಿನ ಬಿಟ್ಬಿಡ್ಲಾ, ಆ ವ್ಯಕ್ತಿಯಿಂದ ದೂರ ಆಗ್ಬಿಡ್ಲಾ ಅನ್ನೋ ಒಂದು ನಿರ್ಧಾರ ಏನು ತೊಗೋತಿದ್ದೀರಾ, ಆತರವಾಗಿ ಯಾವುದೇ ನಿರ್ಧಾರ ನೀವು ತೊಗೋತಿದ್ದೀರಾ ಅದರಿಂದ ಸ್ವಲ್ಪ ಬ್ರೇಕ್ ಡೌನ್ ಮಾಡಿ, ಅದನ್ನು ಅಲ್ಲೇ ಕಟ್ ಮಾಡಿ. ಬಿಕಾಸ್ ನಿಮ್ಮ ಪರ್ಸನ್ ನಿಮಗೋಸ್ಕರ ತುಂಬ ವೆಯ್ಟ್ ಮಾಡ್ತಿದ್ದಾರೆ. ಮನಸ್ಸಲ್ಲಿ ತುಂಬ ಮಾತುಗಳನ್ನ ಹೇಳಲಿಕ್ಕೆ ವೆಯ್ಟ್ ಮಾಡ್ತಿದ್ದಾರೆ. ನಿಮ್ಮ ಮೇಲೆ ತುಂಬಾ ಬೆಟ್ಟದಷ್ಟು ಪ್ರೀತಿ ಇದೆ. ಬಟ್ ಇಲ್ಲಿ ವ್ಯಕ್ತಪಡಿಸಲಿಕ್ಕೆ ಸ್ವಲ್ಪ ಸಮಯ ಬೇಕಾಗಿದೆ, ಟೈಮ್ ಬೇಕಿದೆ. ಆ ಟೈಮ್ಗೋಸ್ಕರ ನೀವು ವೆಯ್ಟ್ ಮಾಡಬೇಕಿದೆ. ಎಸ್, ಈ ಹಿಂದೆ ಕೂಡ ಈ ವಿಚಾರವಾಗಿ ನೀವು ತುಂಬಾ ನೊಂದಿದ್ದೀರಾ. ಮತ್ತು ಆ ವಿಚಾರವಾಗಿ ತುಂಬ ನೀವು ತಲೆ ಕೆಡಿಸ್ಕೊಂಡಿರ್ಬೋದು. ನಿಮ್ಮ ಪರ್ಸನ್ ಮತ್ತೆ ನಿಮ್ಮಿಂದ ದೂರ ಆಗ್ತಾರೆ ಅಂತ. ಇಲ್ಲಿ ಕೆಲವರಿಗೆ ಯಾರಿಗಿದು ರೆಸನೇಟ್ ಆಗುತ್ತೆ ಅವ್ರು ಮಾತ್ರ ತಗೊಳ್ಳಿ. ಖಂಡಿತ ನಿಮ್ಮ ಪರ್ಸನ್ನಿಂದ ನಿಮಗೆ ಯಾವುದೇ ರೀತಿ ನೋವಾಗ್ತಿಲ್ಲ. ಅವರಿಂದ ನಿಮಗೆ ತುಂಬಾ ಚೇಂಜಸ್ ಇದೆ. ನಿಮ್ಮಿಂದ ಅವರ ಲೈಫಲ್ಲೂ ಕೂಡ ಚೇಂಜಸ್ ಇದೆ. ನೀವು ಅವರನ್ನು ನಿಮ್ಮ ಲೈಫಲ್ಲಿ ಒಂದು ರೀತಿ ಲಕ್ಕಿ ಪರ್ಸನ್ ಅಂತ ಅಂದ್ಕೊಂಡಿದ್ದೀರಾ. ಖಂಡಿತ ಅವರು ಕೂಡ ನಿಮ್ಮನ್ನು ಅಷ್ಟೇ ಗೌರವಿಸ್ತಾರೆ, ಪ್ರೀತಿಸ್ತಾರೆ, ನಿಮ್ಮನ್ನು ಅಷ್ಟೇ ರೆಸ್ಪೆಕ್ಟ್ ಕೂಡ ಮಾಡ್ತಿದ್ದಾರೆ. ಎಸ್, ಇಲ್ಲಿ ಥರ್ಡ್ ಪಾರ್ಟೀಸಿಂದ ಏನು ನಿಮಗೆ ಸಮಸ್ಯೆಗಳಾಗ್ತಿದೆ ಅದರಿಂದ ಹೊರಗಡೆ ಬರೋಕ್ಕೆ ಹೊಸ ಜಾಗ ಕೂಡ ನಿಮಗೆ ಪರಿಚಯ ಆಗ್ತಿದೆ. ಹಾಗೂ ಹೊಸ ದಿಕ್ಕಲ್ಲಿ ನೀವು ಪ್ರಯಾಣ ಮಾಡ್ತಿದ್ದೀರಾ. ಹಾಗೆ ತುಂಬ ನೀವು ಹನುಮಾನ್ನ ತುಂಬ ನಂಬಿದ್ದೀರಾ. ಹನುಮಾನ್ ದೇವರನ್ನ ಹೆಚ್ಚಾಗಿ ಆಂಜನೇಯನ ನಂಬಿದ್ದೀರಾ. ಖಂಡಿತ ನಿಮ್ಮ ಪರ್ಸನ್ ಆಗಿರ್ಬೋದು, ನೀವಾಗಿರ್ಬೋದು, ಇದಕ್ಕಾಗಿ ತುಂಬಾ ಪ್ರೇಯರ್ ಮಾಡಿದ್ದೀರಾ. ಖಂಡಿತ ಇಲ್ಲಿ ಯಾರೇ ಥರ್ಡ್ ಪಾರ್ಟೀಸ್ ನಿಮ್ಮ ಲೈಫಲ್ಲಿ ಬರ್ತಿರಲಿ ಅಥವಾ ಈ ಸದ್ಯದ ಪರಿಸ್ಥಿತಿಯಲ್ಲಿ ಇರಲಿ, ಖಂಡಿತ ಆ ವ್ಯಕ್ತಿಗಳಿಂದ ಯಾವುದೇ ರೀತಿಯಾದ ಸಮಸ್ಯೆಗಳು ಆಗ್ತಿಲ್ಲ. ಎಸ್, ನಿಮ್ಮ ಮಾತುಗಳು ನಿಮ್ಮ ಪರ್ಸನ್ಗೆ ಒಂದು ರೀತಿ ಧೈರ್ಯನ ತಂದುಕೊಡ್ತಿದೆ.
ನಿಮ್ಮ ಮಾತುಗಳು ಅವ್ರಿಗೆ ಹೇಳೋದು ಇನ್ನಷ್ಟು ಅವರ ಲೈಫಲ್ಲಿ ಮತ್ತು ನಿಮ್ಮ ಲೈಫಲ್ಲಿ ಒಂದು ಹೊಸ ದಾರಿನ ತಂದುಕೊಡ್ತಿದೆ. ಬಟ್ ನೀವು ಅಥವಾ ನಿಮ್ಮ ಪರ್ಸನ್ ಮಾತಾಡ್ತಿಲ್ಲದೆ ಇರಬಹುದು, ಮೌನವಾಗಿದ್ದೀರಾ, ಒಂದು ರೀತಿ ಸ್ಟ್ರಕ್ ಅನ್ನಿಸ್ತಿದೆ, ಒಂದು ರೀತಿ ಶೈನ್ ಪಡ್ತಿರ್ಬೋದು, ಅಥವಾ ಒಂದು ರೀತಿ ಏನು ಅನ್ಕೋತಿರೋ ಅನ್ನೋ ಒಂದು ಮನಸ್ಸಿಗೆ ಏನು ಅನ್ನಿಸ್ಬಹುದು ನಿಮ್ಮ ಬಗ್ಗೆ ಅನ್ನೋ ಒಂದು ಗೊಂದಲತೆ ನಿಮ್ಮ ಪರ್ಸನ್ಗೆ ಅಥವಾ ನಿಮಗೆ ಇರಬಹುದು. ಖಂಡಿತ ನೀವು ಓಪನ್ ಅಪ್ ಆಗಿ ಮಾತಾಡಿದ್ರೆ ಇನ್ನಷ್ಟು ದಾರಿ ನಿಮಗೆ ಸಿಗುತ್ತೆ. ಇನ್ನೊಂದು ಸ್ಟೆಪ್ ಮುಂದೆ ಹೋಗ್ತಿದ್ದೀರಾ. ಎಂಗೇಜ್ಮೆಂಟ್ ರಿಂಗ್ ಎಕ್ಸ್ಚೇಂಜ್ ಆಗ್ತಿದೆ. ಇಲ್ಲಿ ಈ ಹಿಂದೆ ಏನು ಅಡೆತಡೆ ಆಗಿದೆ ಅದರಿಂದ ದೂರ ಆಗ್ತಿದ್ದೀರಾ. ಜೊತೆಗೆ ನಿಮ್ಮ ತಂದೆ ನಿಮಗೆ ನಿಮ್ಮ ತಾಯಿ ನಿಮ್ಮ ತಂದೆ ನಿಮಗೆ ಸಪೋರ್ಟ್ ಮಾಡ್ತಿದ್ದಾರೆ ನಿಮ್ಮ ಪ್ರೀತಿಯ ವಿಚಾರಕ್ಕೆ. ಖಂಡಿತ ನೀವು ಆಸೆ ಪಟ್ಟಿರುವಂತಹ ಸ್ಥಳದಲ್ಲಿ ನಿಮಗೆ ಎಂಗೇಜ್ಮೆಂಟ್ ಆಗ್ತಿದೆ. ಹಾಗೆ ನೀವು ಅಂದ್ಕೊಂಡಿರೋ ರೀತಿಯಲ್ಲೇ ನೀವು ನಿಮ್ಮ ಪ್ರೀತಿಯಲ್ಲಿ ಇನ್ನಷ್ಟು ಕಾನ್ಫಿಡೆನ್ಸ್ನ ನಿಮ್ಮ ಪರ್ಸನ್ಗೆ ಕೊಡ್ತಿದ್ದೀರಾ. ಹಾಗೆ ನಿಮ್ಮ ಮಾತಿಗೆ ತುಂಬಾ ಬೆಂಬಲ ಸಿಗ್ತಿದೆ. ಹಾಗೂ ಆ ವ್ಯಕ್ತಿ ನಿಮ್ಮನ್ನು ತುಂಬಾ ಗೌರವಿಸ್ತಿದ್ದಾರೆ ಕೂಡ. ಎಮ್ ಲೆಟರ್ ಕೂಡ ಇಲ್ಲಿ ಹೆಚ್ಚಾಗಿ ಕಾಣಿಸ್ತಿದೆ. ನಿಮ್ಮ ಪರ್ಸನ್ ಎಮ್ ಲೆಟರ್ ಆಗಿರಬಹುದು, ಟಿ ಲೆಟರ್ ಆಗಿರಬಹುದು, ಜಿ ಲೆಟರ್ ಆಗಿರಬಹುದು. ತುಂಬ ದಿವಸಗಳಿಂದ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ತುಂಬಾ ಕನ್ಸರ್ನ್ ತೋರಿಸ್ತಿದ್ದಾರೆ, ತುಂಬಾ ಕೇರಿಂಗ್ ತೋರಿಸ್ತಿದ್ದಾರೆ. ಬಟ್ ಕೆಲವು ವಿಚಾರಗಳಲ್ಲಿ, ಕೆಲವು ನಿರ್ಧಾರಗಳಲ್ಲಿ ನೀವು ಸಣ್ಣ ಪುಟ್ಟ ವಿಚಾರಕ್ಕೆ ನೀವು ತುಂಬಾ ಮನಸ್ಸಿಗೆ ನೋವು ಮಾಡ್ಕೋತಿರ್ಬಹುದು. ಅದರಿಂದ ಹೊರಗಡೆ ಬರಬೇಕು ಅನ್ನೋ ಒಂದು ನಿರ್ಧಾರ ಕೂಡ ನಿಮ್ಮ ಪಾರ್ಟ್ನರ್ ಹೇಳ್ತಿರ್ಬೋದು. ತುಂಬಾ ಇಲ್ಲಿ ಹೆಚ್ಚು ವಾಟರ್ ಇದೆ. ಆ ವಾಟರ್ಸ್ ಆ್ಯಂಡ್ ಪ್ಲೇಸಸ್ಗೆ ನೀವು ಟ್ರಾವೆಲ್ ಮಾಡ್ತಿದ್ದೀರಾ ಮುಂದಿನ ದಿನಗಳಲ್ಲಿ. ಬಿಕಾಸ್ ಇನ್ನಷ್ಟು ನಿಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೂಡ ಸಿಗ್ತಿದೆ. ಹಾಗೆ ಗ್ರೂಪಾಗಿ ಏನಾದರೂ ನಿಮ್ಮ ಪ್ರೀತಿ ವಿಚಾರವಾಗಿ ಡಿಸ್ಕಷನ್ ಮಾಡ್ತಿದ್ರೆ ನಿಮ್ಮ ಫ್ರೆಂಡ್ಸ್ ಸರೌಂಡಿಂಗಲ್ಲಿ ಅಥವಾ ನಿಮ್ಮ ಕುಟುಂಬದ ಜೊತೆ ನೀವು ಮತ್ತು ನಿಮ್ಮ ಪಾರ್ಟ್ನರ್ ಮಾತ್ರ ಡಿಸ್ಕಷನ್ ಮಾಡೋದ್ರಿಂದ ಇನ್ನಷ್ಟು ನಿಮಗೆ ಕ್ಲಾರಿಟಿ ಸಿಗುತ್ತೆ, ಗೊಂದಲತೆ ಇರೋದಿಲ್ಲ. ಹಾಗೆ ನಿಮ್ಮ ಮನಸ್ಸನ್ನು ಬಿಚ್ಚಿ ಮಾತಾಡ್ಬೋದು ನಿಮ್ಮ ಪರ್ಸನ್ ಜೊತೆ. ನಿಮ್ಮ ಮನಸ್ಸಲ್ಲಿರೋ ಮಾತನ್ನು ಹೇಳ್ಕೊಳ್ಳೋಕೆ ಅವಕಾಶ ಕೂಡ ಸಿಗ್ತಿದೆ. ನಿಮ್ಮ ಪರ್ಸನ್ ನಿಮಗೆ ತುಂಬ ದಿವಸಗಳಿಂದ ಒಂದು ಸರ್ಪ್ರೈಸಿಂಗ್ನ ವೆಯ್ಟ್ ಮಾಡ್ತಿದ್ದಾರೆ ಕೊಡಲಿಕ್ಕೆ. ಬಟ್ ಕಾರಣಾಂತರದಿಂದ ಅವರು ನಿಮ್ಮಿಂದ ಸ್ವಲ್ಪ ಕೆಲವು ವಿಚಾರಗಳಿಂದ ದೂರ ಇರಬಹುದು. ಇಲ್ಲಿ ನಿಮ್ಮ ಮನಸ್ಸಲ್ಲಿ ನೀವು ತುಂಬಾ ಆ ವ್ಯಕ್ತಿನ ಇಷ್ಟಪಡ್ತಿದ್ದೀರಾ. ಬಟ್ ಆ ವ್ಯಕ್ತಿ ನಿಮ್ಮನ್ನು ಇಷ್ಟಪಡ್ತಿದ್ದಾರೆ. ಬಟ್ ಯಾತಕ್ಕಾಗಿ ಆ ವ್ಯಕ್ತಿ ನಿಮ್ಮನ್ನು ಅವಾಯ್ಡ್ ಮಾಡ್ತಿದ್ದಾರೆ ಅಂತ ನೀವು ಅನ್ಕೋತಿದ್ದೀರಾ. ಬಟ್ ಆ ವ್ಯಕ್ತಿ ನಿಮ್ಮನ್ನು ಅವಾಯ್ಡ್ ಮಾಡ್ತಿಲ್ಲ. ಇನ್ನಷ್ಟು ಅವರ ಲೈಫಲ್ಲಿ ಗ್ರೋತನ್ನು ಕಾಣಲಿಕ್ಕೆ ಸ್ವಲ್ಪ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ ಅಷ್ಟೇ. ಎಸ್, ಬಟ್ ನಿಮ್ಮನ್ನು ಅವರು ತುಂಬಾ ಇಷ್ಟಪಡ್ತಿದ್ದಾರೆ. ನೀವಿಲ್ಲದೆ ಅವ್ರ ಲೈಫಲ್ಲಿ ಯಾವುದು ಕಂಪ್ಲೀಟಾಗಿ ಆಗೋದಿಲ್ಲ, ಇನ್ಕಂಪ್ಲೀಟ್ ಅಂತ ಅನಿಸುತ್ತೆ. ಎಸ್, ಅವರ ಒಂದು ಕೆಲಸದ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಕೂಡ ತುಂಬಾ ಆತುರವಾದ ನಿರ್ಧಾರ ತಗೊಂಡು ಸ್ವಲ್ಪ ಮನಸ್ಸಿಗೆ ನೋವು ಆಗಿರಬಹುದು, ಅಥವಾ ನಿಮಗೆ ಆ ಒಂದು ವಿಚಾರವಾಗಿ ನೋವಾಗಿರಬಹುದು. ಅದಕ್ಕೆ ಒಂದು ಕ್ಲಾರಿಟಿ ನಿಮ್ಮ ಪರ್ಸನಿಂದ ನಿಮಗೆ ಸಿಗ್ತಿದೆ. ಇಲ್ಲಿ ನೀವು ಮತ್ತು ನಿಮ್ಮ ಪಾರ್ಟ್ನರ್ ಯಾವುದೇ ರೀತಿಯಾದ ನಿರ್ಧಾರ ತಗೊಳ್ಳೋ ಮುಂಚೆ ಹಲವು ಬಾರಿ ಯೋಚಿಸಿ ನಿರ್ಧಾರ ತಗೊಳ್ಳಿ. ಹಾಗೂ ನಿಮಗೆ ಯಾರ ಮೇಲೆ ನಂಬಿಕೆ ಇದೆ ಆ ವ್ಯಕ್ತಿ ಹತ್ರ ಈ ವಿಚಾರನ ಡಿಸ್ಕಷನ್ ಮಾಡಿ. ಎಸ್, ನೀವು ಕೂಡ ವ್ಯಕ್ತಿಗೆ ಒಳ್ಳೇದಾಗಲಿ ಅಂತ ತುಂಬ ಪ್ರೇಯರ್ ಮಾಡ್ತಿದ್ದೀರಾ. ಅವ್ರಿಗೋಸ್ಕರ ಮೆಡಿಟೇಷನ್ ಮಾಡ್ತಿದ್ದೀರಾ. ಅವ್ರಿಗೋಸ್ಕರ ನೀವು ಟೆಂಪಲ್ಗೆ ಕೂಡ ವಿಸಿಟ್ ಮಾಡ್ತೀರಾ. ಅವ್ರಿಗೋಸ್ಕರ ನೀವು ತುಂಬಾ ಟೈಮ್ ಕೊಡ್ತೀರಾ. ನಿಮ್ಮ ಕೈಯಾರೆ ಅವ್ರಿಗೆ ಕುಕ್ಕಿಂಗ್ ಕೂಡ ಮಾಡಿ ಕೊಟ್ಟಿದ್ದೀರಾ. ಮುಂದಿನ ದಿನಗಳಲ್ಲಿ ನಿಮ್ಮ ಕೈ ರುಚಿನ ತಿನ್ನಲಿಕ್ಕೆ ಅವ್ರಿಗೂ ಕೂಡ ತುಂಬ ವೆಯ್ಟ್ ಮಾಡ್ತಿರಬಹುದು. ಎಸ್, ಮುಂದಿನ ದಿನಗಳಲ್ಲಿ ನಿಮ್ಮ ಪಾರ್ಟ್ನರ್ ಅಥವಾ ನಿಮ್ಮ ಒಂದು ಬರ್ಡೇ ಸೆಲೆಬ್ರೇಷನ್ ತುಂಬ ಗ್ರ್ಯಾಂಡಾಗಿ ಮಾಡ್ತಿರ್ಬೋದು. ಅವ್ರು ನಿಮಗೋಸ್ಕರ ತುಂಬಾ ಪ್ಲ್ಯಾನ್ ಕೂಡ ಮಾಡ್ತಿದ್ದಾರೆ. ಇಲ್ಲಿ ಯಾರೇ ಮೂರನೇ ವ್ಯಕ್ತಿ ನಿಮ್ಮ ಪ್ರೀತಿಯ ಲೈಫಲ್ಲಿ ಬರಲಿ ಅಥವಾ ನಿಮ್ಮ ಒಂದು ದಾಂಪತ್ಯ ಜೀವನದಲ್ಲಿ ಇರಲಿ, ಆ ವ್ಯಕ್ತಿಗಳಿಂದ ನಿಮಗೆ ರಿಲೀಸ್ ಆಗ್ತಿದ್ದೀರಾ. ಅದೊಂದು ರೀತಿ ನಿಮಗೆ ಮಿರಾಕಲ್ ಅನ್ನಿಸ್ಬೋದು. ಇಷ್ಟು ಬೇಗ ಈ ಸಮಸ್ಯೆಗಳು ಈಸಿಯಾಗಿ ಹೇಗಾಯಿತು ಅನ್ನೋ ಒಂದು ಕ್ವಶನ್ ನಿಮಗೆ ಅನಿಸ್ಬಹುದು. ಬಟ್ ಯಾವುದನ್ನು ನೀವು ಗಿವ್ ಅಪ್ ಮಾಡ್ತಿಲ್ಲ, ಅಥವಾ ನಿಮ್ಮ ಪರ್ಸನ್ ಕೂಡ ಯಾವುದನ್ನು ಗಿವ್ ಅಪ್ ಮಾಡ್ತಿಲ್ಲ. ನಿಮ್ಮ ಮತ್ತು ಅವರ ಮಧ್ಯದಲ್ಲಿ ತುಂಬಾ ಅಂಡರ್ಸ್ಟ್ಯಾಂಡಿಂಗ್ ಇದೆ, ತುಂಬಾ ಪ್ರೀತಿ ಇದೆ.
ಅವರೆಷ್ಟೇ ಕೋಪ ಮಾಡಿಕೊಂಡ್ರು ಮತ್ತೆ ನಿಮ್ಮ ಲೈಫಿಗೆ ಬರ್ತಾರೆ. ಅವರೆಷ್ಟೇ ಕೋಪ ಮಾಡಿಕೊಂಡ್ರು ಮತ್ತೆ ನಿಮ್ಮನ್ನು ನೋಡ್ಲಿಕ್ಕೆ ಬರ್ತಾರೆ. ನಿಮ್ಮನ್ನು ಒಂದು ದಿವಸ ಅವ್ರು ನೋಡ್ದೇನೆ ಅವರು ನಿದ್ರೆ ಮಾಡೋದಿಲ್ಲ. ನಿಮ್ಮ ಪ್ರೀತಿ ತುಂಬ ಶುದ್ಧವಾಗಿದೆ. ಹಾಗೂ ನೀವು ಏನು ಮಾಡ್ತಿದ್ದೀರಾ ನಿಮ್ಮ ಕೆಲಸದಲ್ಲಿ, ಖಂಡಿತ ನಿಮ್ಮ ಪಾರ್ಟ್ನರ ಒಂದು ಶ್ರಮ ಕೂಡ ಅಷ್ಟೇ ಇದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ನಿಮಗೆ ನಿಮ್ಮ ಪಾರ್ಟ್ನರಿಂದ ಸಪೋರ್ಟ್ ಸಿಗ್ತಿದೆ ನೀವು ಮಾಡ್ತಿರೋ ಕೆಲಸದಲ್ಲಿ. ಹಾಗೆ ಇನ್ನಷ್ಟು ನಿಮ್ಮ ಮತ್ತು ಅವರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಕೂಡ ಹೆಚ್ಚಾಗ್ತಿದೆ, ಪ್ರೀತಿ ಕೂಡ ಹೆಚ್ಚಾಗ್ತಿದೆ. ಹೆಚ್ಚಾಗಿ ಇಲ್ಲಿ ನಿಮ್ಮ ಮತ್ತು ಅವರ ಮಧ್ಯೆ ರೆಸ್ಪೆಕ್ಟ್ ತುಂಬಾ ಇದೆ. ಹಾಗೆ ಅವ್ರು ನಿಮ್ಮ ಲೈಫಿಗೆ ಒಂದು ರೀತಿ ದೇವ್ರು ಕಳಿಸ್ಕೊಟ್ಟಿರುವಂತಹ ವ್ಯಕ್ತಿ ಅಂತ ನಿಮ್ಗೆ ಅನ್ನಿಸ್ತಿರಬಹುದು. ಎಸ್, ಈ ಒಂದು ರೀಡಿಂಗ್ ನಾನು ಇಲ್ಲೇ ಮುಗಿಸ್ತಾ. ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟು ಪೇಷನ್ಸಿಂದ ಈ ಒಂದು ರೀಡಿಂಗ್ನ ಕೇಳಿದ್ದಕ್ಕೆ ಥ್ಯಾಂಕ್ ಯು ಸೋ ವೆರಿ ಮಚ್. ಈ ಒಂದು ರೀಡಿಂಗ್ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಸಿಗ್ತೀನಿ ಮತ್ತೊಂದು ವಿಡಿಯೋಲಿ. ಅಲ್ಲಿವರೆಗೂ ನಮಸ್ತೆ. ಲವ್ ಯು ಆಲ್. ಟೇಕ್ ಕೇರ್. ಹರೇ ಕೃಷ್ಣ.